ಹೆಲೋ ಟ್ರೇಡರ್ಸ್, ಈ ಕ್ಲಾಸಲ್ಲಿ ನೀವು ಟ್ರೆಂಡ್ ಲೈನ್ ಬ್ರೇಕ್ ಸ್ಟ್ರಾಟಜಿನ ಕಲಿತೀರಾ. ಸೊ ನಿಮಗೆ ಟ್ರೆಂಡ್ ಲೈನ್ ಹೆಂಗೆ ಡ್ರಾ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ, ರೈಟ್? ಅದಾದ್ಮೇಲೆ ಟ್ರೆಂಡ್ ಲೈನಲ್ಲಿ ಹೆಂಗೆ ಟ್ರೇಡ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಈ ಕ್ಲಾಸಲ್ಲಿ ನಾವು ಟ್ರೆಂಡ್ ಲೈನ್ ಬ್ರೇಕ್ ಆದರೆ ಹೆಂಗೆ ಟ್ರೇಡ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಯಾವುದೇ ಒಂದು ಟ್ರೆಂಡ್ ಲೈನ್ ಆಗಲಿ, ಟ್ರೆಂಡ್ ಲೈನ್ ಮೇಲೆ ಎಷ್ಟು ಸಪೋರ್ಟ್ ತೊಗೊಳುತ್ತಲ್ಲ ಅಷ್ಟು ಟ್ರೆಂಡ್ ಲೈನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತಾ. ಅರ್ಥ ಆಯ್ತಾ? ನಾವು ಬಟ್ ಅದೇ ರೆಸಿಸ್ಟೆನ್ಸ್ ಸಪೋರ್ಟಲ್ಲಿ ಎಷ್ಟೇ ಮಲ್ಟಿಪಲ್ ಟಚ್ ಆಗುತ್ತಲ್ಲ ಅಷ್ಟು ಬ್ರೇಕ್ ಆಗೋ ಚಾನ್ಸಸ್ ಭಾಳ ಆಗುತ್ತೆ. ಬಟ್ ಟ್ರೆಂಡ್ ಲೈನಲ್ಲಿ ಅಪೋಸಿಟ್ ಇರುತ್ತೆ. ಏನು, ಎಷ್ಟು ಸರಿ ಟ್ರೆಂಡ್ ಲೈನಿಗೆ ಟಚ್ ಆಗುತ್ತಲ್ಲ ಪ್ರೈಸ್ ಅಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ರೈಟ್? ಈಗ ಕಂಟಿನ್ಯೂಸ್ ಅಪ್ ಟ್ರೆಂಡ್ ಇದೆ ಅಂದ್ಕೊಳ್ಳಿ. ಸೊ ಈ ಅಪ್ ಟ್ರೆಂಡ್ನ ಬ್ರೇಕ್ ಆಗೋಕ್ಕೆ ವೇಟ್ ಮಾಡಬೇಕು. ಸೊ ಇಲ್ಲಿ ಬ್ರೇಕ್ ಆಯಿತು ಅಂದ್ಕೊಳ್ಳಿ, ಈ ಕ್ಯಾಂಡಲಿಂದ ಬ್ರೇಕ್ ಆಯಿತು, ರೈಟ್? ಲೈಕ್ ಇದು ಬೇರಿಶ್ ಕ್ಯಾಂಡಲ್ ಅಂದ್ಕೊಳ್ಳಿ, ಇದು ಒಂದು ಯಾವುದೋ ಬೇರಿಶ್ ನಾರ್ಮಲ್ ಕ್ಯಾಂಡಲ್ ಅಂದ್ಕೊಳ್ಳಿ. ಈ ಕ್ಯಾಂಡಲಿಂದ ಬ್ರೇಕ್ ಆಯಿತು. ಸೊ ಬ್ರೇಕ್ ಆದ ತಕ್ಷಣವೇ ಎಂಟ್ರಿ ತೊಗೋಬಾರ್ದು, ರಾಂಗ್ ಇದು. ಅಕಸ್ಮಾತ್ ನೀವು ಎಂಟ್ರಿ ತೊಗೊಂಡ್ರು ನಿಮ್ಮ ಟಾರ್ಗೆಟ್ ಕೊಟ್ಟಿರ್ತ, ಬಟ್ ನೀವು ಇಲ್ಲಿ ಎಂಟ್ರಿ ತೊಗೊಂಡ್ರೆ ಇಲ್ಲಿ ರಿವರ್ಸ್ ಆದರೆ ನಿಮ್ದು ಎಸೆಲೆಟ್ ಆಗುತ್ತೆ. ಎಂಟ್ರಿ ಮಾಡಿದರೆ ಕರೆಕ್ಟ್ ಮಾಡ್ಬೇಕು, ಇಲ್ಲ ಎಂಟ್ರಿ ಮಾಡೋಕೆ ಹೋಗ್ಬಾರ್ದು. ಇದು ಒಂದು ಸರಿ ಕ್ಲಿಕ್ ಆಯ್ತು, ಎರಡನೇ ಸರಿ ಕ್ಲಿಕ್ ಆಗಲ್ಲ, ನಿಮ್ಮ ಲಾಸ್ ಆಗುತ್ತೆ. ಅವಾಗ ಏನು ಅನ್ಕೋತೀರಿ, ಬ್ರೇಕ್ಔಟ್ ವರ್ಕ್ ಆಗಿಲ್ಲ ಅನ್ಕೊಂತೀರಿ. ಸೊ ಎಂಟ್ರಿ ಪರ್ಫೆಕ್ಟ್ ಇರಬೇಕು ಅಂದರೆ ಪರ್ಫೆಕ್ಟ್ ಎಂಟ್ರಿನೇ ತೊಗೋಬೇಕು, ಇಲ್ಲಿ ಎಂಟ್ರಿ ಮಾಡಬಾರ್ದು. ಸೊ ಎಂಟ್ರಿ ಎಲ್ಲಿ ಮಾಡಬೇಕು, ಯಾವಾಗಲೂ ಈಗ ಒಂದು ಬ್ರೇಕ್ಔಟ್ ಕ್ಯಾಂಡಲ್ ಇದೆನಾ, ನಿಮ್ಮದು ಟ್ರೇಡಿಂಗ್ ವ್ಯೂವಲ್ಲಿ ಹೋಗಿ ಅದನ್ನು ನೀವು ಡ್ರಾ ಮಾಡ್ಕೊಳ್ಳಿ. ಇದ್ರ ಹೈ ಇದ್ರ ಲೋ ಡ್ರಾ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಯಾವಾಗ ಇದು ಬ್ರೇಕ್ ಆಗುತ್ತಲ್ಲ, ಬ್ರೇಕ್ ಆದ ತಕ್ಷಣ ತೊಗೋಬಾರ್ದು, ಒಂದು ಸಾರಿ ರಿವರ್ಸ್ ಹೋಗುತ್ತೆ, ರೈಟ್? ರಿವರ್ಸ್ ಹೋದ್ಮೇಲೆ ಈ ಝೋನಲ್ಲಿನೇ ಒಂದು ರಿಜೆಕ್ಷನ್ ಬರುತ್ತೆ. ರಿಜೆಕ್ಷನ್ ಅಂದರೆ ಏನು ಬರುತ್ತೆ, ಇಲ್ಲಿ ಬೇರಿಶ್ ಕ್ಯಾಂಡಲ್ಸ್ ಆಗಬೇಕು. ಈ ಪಾಯಿಂಟಲ್ಲಿ ಬೇರಿಶ್ ಎಂಗಲ್ಫಿಂಗ್ ಅಥವಾ ಏನಾದರೂ ಆಗಬೇಕು ಈ ಪಾಯಿಂಟಲ್ಲ. ಆದರೆ ಅವಾಗ ನೀವು ಎಂಟ್ರಿ ತೊಗೋಬೇಕು. ಅರ್ಥ ಆಯ್ತಾ? ಮೊದಲೇ ಅರ್ಲಿ ಎಂಟ್ರಿ ಮಾಡಬಾರ್ದು. ಸ್ಟಾರ್ಟಿಂಗ್ ಇರ್ತೀರಿ, ಬಿಗಿನರ್ ಇರ್ತೀರಿ, ಅರ್ಲಿ ಎಂಟ್ರಿ ಮಾಡಿ ಕುಂತ್ರೆ ಏನಾಗುತ್ತೆ, ಲಾಸ್ ಆಗುತ್ತೆ. ಲಾಸ್ ಆದರೆ ನೀವು ಡಿಮೋಟಿವೇಟ್ ಆಗಿಬಿಡ್ತೀರಿ. ಯಾವಾಗಲೂ ಏನು ಮಾಡಬೇಕು, ಪ್ರೈಸ್ ಇಲ್ಲಿ ಬಂದು ವಾಪಸ್ ಹೋಗಿ ಬರ್ತಾ ಇರುತ್ತಲ್ಲ ಈ ಪಾಯಿಂಟಲ್ಲಿ ನೀವು ಬೇರಿಶ್ ಕ್ಯಾಂಡಲ್ಸ್ ಹುಡುಕಬೇಕು. ಬೇರಿಶ್ ಪ್ಯಾಟರ್ನ್ಸ್ ಹುಡುಕಿದ್ರೆ ಅವಾಗ ನೀವು ಕೆಳಗಿನ ಸೈಡ್ ಎಂಟ್ರಿ ತೊಗೋಬೇಕು. ಫಸ್ಟ್ ಟಾರ್ಗೆಟ್ ಯಾವ್ದು ಇರುತ್ತಾ, ಇಲ್ಲಿ ಎಂಟ್ರಿ ಆಗಿರೋದ್ರೆ ಫಸ್ಟ್ ಟಾರ್ಗೆಟ್ ಇದೇ ಇರುತ್ತೆ, ಸೆಕೆಂಡ್ ಟಾರ್ಗೆಟ್ ಇದು ಇರುತ್ತೆ, ಥರ್ಡ್ ಟಾರ್ಗೆಟ್ ಇದು ಇರುತ್ತೆ. ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್, ಥರ್ಡ್ ಟಾರ್ಗೆಟ್, ರೈಟ್? ಇದು ಯಾವುದಾಯಿತು, ಬುಲ್ಲಿಶ್ ಕಡೆ ಆಯಿತು. ಇದು 100% ಇದು ವರ್ಕ್ ಆಗುತ್ತಂತಲ್ಲ, ಬಟ್ ಇದು ನಿಮ್ಮದು ಪರ್ಟಿಕ್ಯುಲರ್ ಪರ್ಫೆಕ್ಟ್ ಎಂಟ್ರಿ ಇರುತ್ತೆ. ಇದರಿಂದ ಪ್ರೈಸ್ ಮೇಲೇನೂ ಹೋಗ್ಬೋದು, ಬಟ್ ನೀವು ಇಲ್ಲಿ ಕನ್ಫರ್ಮ್ ಎಂಟ್ರಿನೇ ಆಗಿರುತ್ತಾ. ಯಾವಾಗ ಎಂಟ್ರಿ ಮಾಡ್ತೀರಿ, ನಿಮ್ಮದು ಬೇರಿಶ್ ಯಾವುದಾದ್ರು ಪ್ಯಾಟರ್ನ್ ಆದ್ರೆ ಅಷ್ಟೇ ಎಂಟ್ರಿ ಆಗಿರ್ತೀವಿ. ಇದು ಸುಮ್ಮನೆ ಎಂಟ್ರಿ ಆಗಲ್ಲ. ಸೊ ವೇಟ್ ಮಾಡಿ. ಇಲ್ಲಿ ಎಂಟ್ರ್ ಆದರೆ ಏನಾಗುತ್ತೆ, ಇಲ್ಲಿ ಬಂದು ರಿವರ್ಸ್ ಆಯ್ತಂದ್ರೆ ನಿಮ್ದು ಎಸ್ ಎಲ್ ಹಿಟ್ ಆಗುತ್ತೆ. ಸೊ ಯಾವಾಗಲೂ ಪರ್ಫೆಕ್ಟ್ ಎಂಟ್ರಿ ಮಾಡಿರಿ. ಇಲ್ಲಿ ಬೇರಿಶ್ ಟ್ರೆಂಡ್ ಇದೆನಾ, ಲೈಕ್ ಸೆಲ್ಲಿಂಗ್ ಇದೆ, ಡೌನ್ ಟ್ರೆಂಡ್, ಕಂಟಿನ್ಯೂಸ್ ಡೌನ್ ಟ್ರೆಂಡಲ್ಲಿ ನೀವು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀರಾ, ಇದು ಡೌನ್ ಟ್ರೆಂಡ್. ಸೊ ಈ ಡೌನ್ ಟ್ರೆಂಡಲ್ಲಿ ನೀವೇನು ಮಾಡ್ತೀರಿ, ಹಿಂಗೆ ಬ್ರೇಕ್ ಆಗಬೇಕಾದ್ರೆ ಇಲ್ಲೊಂದು ಕ್ಯಾಂಡಲ್ ಬರುತ್ತೆ, ಬ್ರೇಕ್ಔಟ್ ಕ್ಯಾಂಡಲ್. ಇದ್ರದ್ದು ನೀವು ಒಂದು ಹೈ ಲೋ ಅಥವಾ ಒಂದು ರೆಕ್ಟಾಂಗಲ್ ಡ್ರಾ ಮಾಡ್ಕೋಬೇಕು. ಡ್ರಾ ಮಾಡಿದ ಮೇಲೆ ಪ್ರೈಸ್ ಏನು ಮಾಡುತ್ತೆ ಗೊತ್ತಾ, ಇಲ್ಲಿ ಬ್ರೇಕ್ ಮಾಡುತ್ತೆ. ಬ್ರೇಕ್ ಆದಮೇಲೆ ಎಲ್ಲರೂ ಎಂಟ್ರ್ ಆಗ್ತಾರೆ. ಭಾಳ ಜನ ಬ್ರೇಕ್ಔಟಿಗೆ ಎಂಟ್ರ್ ಆಗ್ತಾರೆ. ಬ್ರೇಕ್ಔಟಿಗೆ ಯಾವತ್ತೂ ಎಂಟ್ರ್ ಆಗೋದು, ಬ್ರೇಕ್ಔಟಿಗೆ ಎಂಟ್ರ್ ಆದ್ರೆ ಏನಾಗ್ತದೆ, ಎಲ್ಲರೂ ಎಂಟ್ರ್ ಆಗಿರ್ತಾರೆ, ಅವ್ರದ್ದು ಎಲ್ಲರದ್ದು ಎಸ್ ಎಲ್ ತೊಗೊಳುತ್ತೆ. ಇಲ್ಲಿ ಬಂದು ಎಸ್ ಎಲ್ ತೊಗೊಳೋದು. ನಿಮ್ದು ಎಂಟ್ರಿ ಯಾವಾಗಿರಬೇಕು ಅಂದರೆ ಬ್ರೇಕ್ಔಟ್ ಆಗಿ ರಿಟೆಸ್ಟ್ ಆಗುತ್ತಲ್ಲ ಈ ಪಾಯಿಂಟಲ್ಲಿ ಒಂದು ಬುಲಿಶ್ ಕ್ಯಾಂಡಲ್ ಹುಡುಕ್ಬೇಕು. ಬುಲಿಶ್ ಚಾರ್ಟ್ಸ್ ಆ್ಯಂಡ್ ಮೀನ್ಸ್ ಬುಲಿಶ್ ಪ್ಯಾಟರ್ನ್ಸ್ ಹುಡುಕ್ಬೇಕು, ಕ್ಯಾಂಡಲ್ಸ್ ಪ್ಯಾಟರ್ನ್ಸ್ ಹುಡುಕಿದ್ರೆ ಲೈಕ್ ಈ ಪಾಯಿಂಟಲ್ಲಿ ಏನಾದರೂ ಲೈಕ್ ಎಂಗಲ್ಫಿಂಗ್ ಆಯಿತು ಏನಾದರೂ ಆದರೆ ಅವಾಗ ನೀವು ಇಲ್ಲಿ ಎಂಟ್ರ್ ಆಗ್ತೀರಾ. ಫಸ್ಟ್ ಟಾರ್ಗೆಟ್ ಇದು ಇರುತ್ತೆ, ಸೆಕೆಂಡ್ ಟಾರ್ಗೆಟ್ ಇದು ಇರುತ್ತೆ, ಥರ್ಡ್ ಟಾರ್ಗೆಟ್ ಇದು ಇರುತ್ತೆ, ಫೋರ್ತ್ ಟಾರ್ಗೆಟ್ ಇರುತ್ತೆ. ನೀವು ಅಲ್ಲಿವರೆಗೂ ವೇಟ್ ಮಾಡ್ಬೋದು. 1:2 ಅಥವಾ 1:3 ತೊಗೊಂಡು ಎಕ್ಸಿಟ್ ಆಗಬೇಕು. ಇದು ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್, ಇದು ಥರ್ಡ್ ಟಾರ್ಗೆಟ್. ಸೊ ಇಲ್ಲಿವರೆಗೂ ತೊಗೊಂಡು ನೀವು ಎಕ್ಸಿಟ್ ಆಗಬೇಕು. ಸೊ ಗೊತ್ತಾಯ್ತಾ, ಬ್ರೇಕ್ಔಟ್ ಆದರೆ ಹೆಂಗೆ ಟ್ರೇಡ್ ತೊಗೋಬೇಕು ಅಂತ. ಎವ್ರಿ ಟೈಮ್ ಇದು ಸ್ಟ್ರಾಟಜಿ ವರ್ಕ್ ಆಗೋಲ್ಲ, ಬಟ್ ಯಾವಾಗ ವರ್ಕ್ ಆಗುತ್ತಲ್ಲ ಒಂದು ಸೈಡ್ ನಿಮ್ಗೆ ಟಾರ್ಗೆಟ್ ಇರುತ್ತೆ. ಅರ್ಥ ಆಯ್ತಾ? ಸೊ ಇದೇ ಸ್ಟ್ರಾಟಜಿ ನಾನು ಪರ್ಸನಲಿ ಟ್ರೇಡ್ ಮಾಡ್ತೀನಿ. ಸೊ ಈಗ ಲೈವ್ ಚಾರ್ಟಲ್ಲಿ ನೋಡೋಣ. ಈಗ ಸೊ ನೋಡಿರಿ, ಇದು ಸಪೋರ್ಟ್ ಇದೆನಾ, ಸೊ ಇಲ್ಲಿ ಸಪೋರ್ಟ್ ಇದೆನಾ. ಸೊ ಇದು ಟ್ರೆಂಡ್ ಲೈನ್ ಹೋಗುತ್ತಾ, ಟ್ರೆಂಡ್ ಲೈನ್ ಹೋದ್ಮೇಲೆ ಇದು ಒಂದು ಬ್ರೇಕ್ಔಟ್ ಕ್ಯಾಂಡಲ್ ನೋಡಿರಿ, ಲೈಕ್ ಇದ್ರ ಹೈ ಲೋ ಮಾರ್ಕ್ ಮಾಡ್ಕೊತೀರಾ.
ಇಲ್ಲಿ ನೋಡಿರಿ ಪ್ರೈಸ್ ಬ್ರೇಕ್ ಆಯಿತಾ, ರಿವರ್ಸ್ ಬಂದಮೇಲೆ ನೀವು ಟ್ರೇಡ್ ತೊಗೋಬೇಕಂದ್ರೆ ರಿವರ್ಸ್ ಬಂದಮೇಲೆ ಇಲ್ಲೇನಾಯಿತು, ಬೆರಿಶ್ ಪ್ಯಾಟರ್ನ್ ಆಯ್ತಲ್ಲ. ಸೊ ಇಲ್ಲಿ ನೋಡ್ರಿ ಅಲ್ಲಿಂದ ನೀವು ಎಂಟ್ರ್ ಆದರೆ, ಈ ಪಾಯಿಂಟಲ್ಲಿ ನೀವು ಎಂಟ್ರ್ ಆದರೆ ಟಾರ್ಗೆಟ್ ನೋಡಿರಿ ಇದು ನಿಮ್ದು ಎಸ್ ಎಲ್ ಆಗಿರುತ್ತೆ. ಈ ಕ್ಯಾಂಡಲ್ ಈ ಕ್ಯಾಂಡಲ್ ನಿಮ್ದು ಎಸ್ ಎಲ್ ಆಗಿರುತ್ತೆ, ಇದು ಎಂಟ್ರಿ ಆಗಿರುತ್ತೆ. ಸೊ ಟಾರ್ಗೆಟ್ ಇನ್ನೂ ಕೆಳಗಡೆ ಹೋಗಿರುತ್ತೆ, ನಿಮ್ಗೆ ತೋರಿಸ್ತೀನಿ ತಾಳ್ರಿ. ಅದು ಇದು ಬ್ರೇಕ್ಔಟ್ ಕ್ಯಾಂಡಲ್, ಬ್ರೇಕ್ಔಟ್ ಬಂದಮೇಲೆ ಈ ಪಾಯಿಂಟ್ ನೋಡಿರಿ, ಇದು ಬ್ರೇಕ್ಔಟ್ ಕ್ಯಾಂಡಲ್ ಅಂದಮೇಲೆ ಇದ್ರದ್ದು ನೋಡಿರಿ, ಇದ್ರ ಹೈಲೋ ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿರಿ, ಇಲ್ಲಿ ಬೇರಿಶ್ ಕ್ಯಾಂಡಲ್ ಆಯಿತಾ, ಬ್ರೇಕ್ಔಟ್ ರೀಟೆಸ್ಟ್ ಆದಮೇಲೆ ಇಲ್ಲಿ ಬೇರಿಶ್ ಕ್ಯಾಂಡಲ್ ಹುಡುಕಬೇಕು ಅಂತ ಹೇಳಿದ್ದೆ. ಬೇರಿಶ್ ಪ್ಯಾಟರ್ನ್ಸ್, ಬೇರಿಶ್ ಪ್ಯಾಟರ್ನ್ ಯಾವ್ದು ಪ್ಯಾಟರ್ನ್, ಎಂಗಲ್ಫಿಂಗ್, ಬೇರಿಶ್ ಎಂಗಲ್ಫಿಂಗ್ ಆಯಿತಾ. ಎಂಗಲ್ಫಿಂಗ್ ಆದಮೇಲೆ ನೋಡಿರಿ ನೀವು ಇಲ್ಲಿ ಎಂಟ್ರ್ ಆಗ್ತೀರಾ, ಈ ಪಾಯಿಂಟ್ ಎಂಟ್ರಿ, ಈ ಕ್ಯಾಂಡಲ್ದು ಲೋ ಮೀನ್ಸ್ ಅದು ಈ ಕ್ಯಾಂಡಲ್ ಹೈ ನಿಮ್ದು ಎಸ್ ಎಲ್ ಇರುತ್ತೆ, ಎಸ್ ಎಲ್ ಎಂಟ್ರಿ. ಸೊ 1:2 ನಿಮಗೆ ಸಿಗ್ತಾ, 1:3 ಸಿಗ್ತಿರುತ್ತೆ ನೋಡಿ. ಈ ಪಾಯಿಂಟ್ವರೆಗೂ ಬಂದಿದೆ, ಇನ್ನೂ ಕೆಳಗೆ ಹೋಗಿದೆ, ಬಂತಾ ರೈಟ್. ಸೊ ಇನ್ನೊಂದು ಎಕ್ಸಾಂಪಲ್ ನೋಡಮ್ಮ. ಸೊ ನೋಡ್ರಿ ಇಲ್ಲಿ ಟ್ರೆಂಡ್ ಲೈನ್ ಹೋಗ್ತೀನಿ ನಾನು. ಸೊ ಬ್ರೇಕ್ಔಟ್ ಕ್ಯಾಂಡಲ್ ಇದು, ಈ ಕ್ಯಾಂಡಲ್ ಬ್ರೇಕ್ಔಟ್ ಕ್ಯಾಂಡಲ್. ಸೊ ಇದು ಬ್ರೇಕ್ಔಟ್ ಕ್ಯಾಂಡಲ್ ಅಂದಮೇಲೆ ಯಾವಾಗ ರಿವರ್ಸ್ ಬರುತ್ತಾ ಅಲ್ಲಿ ನಾವು ಟ್ರೇಡ್ ತೊಗೋಬೇಕು ಅಂತ ಹೇಳಿದೆ. ರಿವರ್ಸ್ ಬಂದ ಮೇಲೆ ಇದು ಬ್ರೇಕ್ ಆಯಿತು ರೈಟ್, ಇಲ್ಲಿವರೆಗೂ ಬಂತ. ರಿವರ್ಸ್ ನೋಡಿ ಈ ಪಾಯಿಂಟಲ್ಲಿ ರಿವರ್ಸ್ ಆಯಿತಾ, ಈ ಪಾಯಿಂಟ್ ಏನಿದು ಏನಾಯ್ತು ನೋಡ್ರಿ ಇಲ್ಲಿ, ಯಾವುದು ಪ್ಯಾಟರ್ನ್ ಇದು, ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಆಯಿತಾ. ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಆದಮೇಲೆ ನೀವು ಈ ಕ್ಯಾಂಡಲ್ ಎಂಟ್ರಿ ಆಗ್ತೀರಾ, ಈ ಕ್ಯಾಂಡಲ್ ಎಂಟ್ರಿ ಆದಮೇಲೆ ಎಸ್ ಎಲ್ ಯಾವುದು, ಈ ಕ್ಯಾಂಡಲ್ ಹೈ ಎಸ್ ಎಲ್, ಟಾರ್ಗೆಟ್ ಏನು 1:3 ಸಿಗ್ತಾ, 1:3 ಎಸ್ ಎಲ್ ಎಂಟ್ರಿ ಎಕ್ಸಿಟ್, ಗೊತ್ತಾಯ್ತಾ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ನೋಡ್ರಿ ಇದು ಟ್ರೆಂಡ್ ಲೈನ್ ಆಗ್ದ, ಇದು ಕ್ಯಾಂಡಲ್ ಬ್ರೇಕ್ಔಟ್ ಕ್ಯಾಂಡಲ್ ಮೀನ್ಸ್ ಇದು ಹೈ, 1 ಸೆಕೆಂಡ್ ನೋಡ್ರಿ, ಇದು ಹೈ, ಇದ್ರ ಲೋ ಮಾರ್ಕ್ ಮಾಡ್ಕೊಂಡ್ರ ಹಿಂಗೆ ಹೋಗಿ ರಿವರ್ಸ್ ಬಂತ. ರಿವರ್ಸ್ ಬಂದಮೇಲೆ ಇದೇನು ಪ್ಯಾಟರ್ನ್ ಹೇಳಿ, ಬುಲಿಶ್ ಪ್ಯಾಟರ್ನ್ ಅಲ್ಲ, ಬುಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಆಯಿತಾ. ಸೊ ನೀವು ಇಲ್ಲಿ ಎಂಟ್ರ್ ಆಗ್ತೀರಿ, ಪ್ಲಸ್ ನಿಮ್ದು EMA ಸಪೋರ್ಟ್ ಕೂಡ ಇಲ್ಲೇ ಬಂದಿದೆ. ಸೊ ಇಲ್ಲಿ ಎಂಟ್ರ್ ಆಗ್ತೀರಾ, ಎಂಟ್ರ್ ಆದಮೇಲೆ ಇದ್ರದ್ದು ಕೆಳಗಡೆ ನಿಮ್ದು ಎಸ್ ಎಲ್ ಇರುತ್ತೆ, ಈ ಪಾಯಿಂಟ್ ನಿಮ್ದು ಎಸ್ ಎಲ್ ಪಾಯಿಂಟು, ಇದು ಎಂಟ್ರಿ ಪಾಯಿಂಟ್. ಟಾರ್ಗೆಟ್ ಎಷ್ಟು 1:3 ಇಟ್ಕೋಬೇಕು. ಇದು ಲೈಕ್ ಇದು 5 ಪಾಯಿಂಟ್ಸ್ ಇದೆ ಅಂದ್ಕೊಳ್ಳಿ, 15 ಪಾಯಿಂಟ್ಸ್ ನೀವು ಎಕ್ಸಿಟ್ ಆಗಬೇಕು ರೈಟ್. ಇದು ಎಕ್ಸಿಟ್ 5 ಪಾಯಿಂಟ್ ಎಸ್ ಎಲ್ ಅಂದರೆ 1:3 ಸಿಗ್ತಾ, 15 ಪಾಯಿಂಟ್ಸ್ ಅಂದರೆ. ಸೊ ಇದು ಒಂದು ಟಾರ್ಗೆಟ್ ಬಂತ ನೋಡ್ರ, ಪ್ರೈಸ್ ಇನ್ನೂ ಮೇಲೆ ಹೋಗಿದೆ. ಅಥವಾ ಇಲ್ಲಿ ಇಟ್ಕೋ, ಈ ಸ್ವಿಂಗ್ ಹೈ, ಎರಡನೇ ಎಕ್ಸಿಟ್, ಇದು ಅರ್ಥ ಆಯ್ತಾ. ಇದು ಟ್ರೆಂಡ್ ಲೈನ್ ಆಯಿತಾ, ಇದು ಬ್ರೇಕ್ಔಟ್ ಕ್ಯಾಂಡಲ, ಇದ್ರ ಹೈ, ಇದ್ರ ಲೋ ಮಾರ್ಕ್ ಮಾಡ್ಕೊಂಡ್ರೆ, ಲೋ ಮಾಡ್ಕೊಂಡ್ಮೇಲೆ ಇದು ಕೆಳಗೆ ಬಫರ್ ಇಟ್ಟು ಒಂದು ಎಸ್ ಎಲ್ ಇಡ್ತೀರಿ ಈ ಪಾಯಿಂಟಲ್ಲಿ. ಇದು ಎಸ್ ಎಲ್ ಪಾಯಿಂಟ್, ಈ ಪಾಯಿಂಟ್ ಎಸ್ ಎಲ್ ಆಯಿತಾ. ಸೊ ಬ್ರೇಕ್ಔಟ್ ಆದಮೇಲೆ ಸೊ ನಿಮ್ದು ಎಂಟ್ರಿ ಪಾಯಿಂಟ್ ಇದು ಇರುತ್ತೆ. ಯಾವಾಗ ಈ ಕ್ಯಾಂಡಲ್ ಇಲ್ಲಿಂದ ನೋಡ್ರಿ ಯಾವ ಪ್ಯಾಟರ್ನ್ ಆಯ್ತು, ಇದು ಇಲ್ಲಿ ಎಂಟ್ರಿ ಇರುತ್ತೆ ನಿಮ್ದು ಎಂಟ್ರಿ, ಇದು ಎಸ್ ಎಲ್ ಪಾಯಿಂಟ್ ಆಯಿತಾ. ಸೊ ಟಾರ್ಗೆಟ್ ನೋಡ್ರಿ ಇದ್ರದ್ದು ಎಷ್ಟು ಇರುತ್ತೆ ಅದು ಡಬಲ್ ತೊಗೋಬೇಕು ಟಾರ್ಗೆಟಲ್ಲಿ. ನಿಮ್ದು ಎಂಟ್ರಿ ಇಲ್ಲ ಅಂತ ಹೇಳಿದ್ದೆ ನಾನು, ಇಲ್ಲಿ ಇದು ಎಸ್ ಎಲ್ ಎಂಟ್ರಿ ಪಾಯಿಂಟ್, ಇಲ್ಲಿಂದ 1:2 ಸಿಗ್ತಾ. ಸೊ ಇಲ್ಲಿ ನಾನು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ರೈಟಾ. ಸೊ ಬ್ರೇಕ್ಔಟ್ ಕ್ಯಾಂಡಲ್ ಯಾವುದು, ಈ ಕ್ಯಾಂಡಲ್ ಬ್ರೇಕ್ ಆಗಿದೆ ರೈಟ್. ಈ ಪಾಯಿಂಟ್ ಬಲ್ಲಿ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಆಯಿತಾ, ಕಂಪ್ಲೀಟ್ ಸೆಲ್ಲಿಂಗ್ ಕ್ಯಾಂಡಲ್ ಆಯಿತು. ಇದು ನೋಡಿರಿ, ಇದು ಯಾವುದು ಕ್ಯಾಂಡಲ್ ನೀವು ಎಂಟ್ರ್ ಆಗ್ತೀರಿ, ಎಂಟ್ರಿ ಕ್ಯಾಂಡಲ್ ಇದು, ಇದ್ರ ಕ್ಯಾಂಡಲ್ ಇದು ಎಸ್ ಎಲ್ ಇರುತ್ತಾ, ಅದರ ಟಾರ್ಗೆಟ್ ನೋಡಿರಿ. ಫಸ್ಟ್ ಟಾರ್ಗೆಟ್ ಇದು ಇಟ್ಕೋತೀರಿ, ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್, ಇದು ಥರ್ಡ್ ಟಾರ್ಗೆಟ್, ಇದು ಫೋರ್ತ್ ಟಾರ್ಗೆಟ್. ಅರ್ಥ ಆಯ್ತಾ, ಸಿಂಪಲ್. ಇಲ್ಲಿ ಹೆಂಗೆ ಟ್ರೇಡ್ ತೊಗೊಂಡ್ರೆ ನಿಮ್ಗೆ ಈಸಿಯಾಗಿ ಆಯ್ತಾ. ಸೊ ಯಾವುದೇ ಟ್ರೇಡ್ ಆಗಿರಲಿ ಬ್ರೇಕ್ ಆದಮೇಲೆ ಎಂಟ್ರಿ ತೊಗೋಬಾರ್ದು, ಅದು ರೀಟೆಸ್ಟ್ ಆಗೋವರೆಗೂ ವೇಟ್ ಮಾಡಬೇಕು. ಸೊ ಇದೇ ಥರ ಭಾಳಷ್ಟು ನೀವು ಅಬ್ಸರ್ವ್ ಮಾಡಿ, ನೀವೇ ಅನಾಲಿಸಿಸ್ ಮಾಡಿ ಡೈಲಿ ಚಾರ್ಟಲ್ಲಿ ನೀವು ನೋಡಬೇಕು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅದು ನಿಮಗೆ
ಇನ್ನೂ ಜಾಸ್ತಿ ಅದು ಆ ಟ್ರೇಡ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರ್ತದೆ. ಇದ್ರ ಜೊತೆ ಒಂದಿಷ್ಟು ನಾವು ಫೋಟೋಸ್ನು ಅಟ್ಯಾಚ್ ಮಾಡ್ತೀನಿ. ಮೀನ್ಸ್ ಈ ಫೋಲ್ಡರ್ ಜೊತೆ ಒಂದಿಷ್ಟು 10-15 ಫೋಟೋಸ್ ಅನಾಲಿಸಿಸ್ ಇವತ್ತೇನು ಹೇಳಿನಲ್ಲ ಅದ್ರದ್ದು ಅನಾಲಿಸಿಸ್ ಎಲ್ಲ ಫೋಟೋಸ್ ನಾವು ಅಟ್ಯಾಚ್ ಮಾಡ್ತೀವಿ. ಸೊ ಅದನ್ನು ನೀವು ಅಬ್ಸರ್ವ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಥ್ಯಾಂಕ್ ಯು ಗೈಸ್.